ನಮ್ಮ ಮನೆ ಬಾಗಿಲಿಗೆ ಬರಬೇಡಿ ನೀವು. ಎದ್ ನಡೀರಿ ಆಚೆಗೆ. ಯಾಕೆ ಬಂದಿದ್ದೀರಿ ನೀವು? ಬರಬೇಡಿ. ಅಮ್ಮ ಇವ್ರನ್ನ ಯಾಕಮ್ಮ ಒಳಗೆ ಬಿಡ್ಕೊಂಡೆ? ಏನೋ ಮಾತಾಡ್ಬೇಕು ಅಂತ ಬಂದ್ರಮ್ಮ, ಅದಕ್ಕೆ ಬಿಡ್ಕೊಂಡೆ. ಈಗ ಬೇಕಾಗ್ಯವಳೆ ನನ್ನ ಮಗಳು. ಆ ಬಾಯಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಅಂಬೋದು. ಅವಳಿಗೆ ದಿನ ಟಾರ್ಚರ್ ಕೊಡ್ತೀರಂತೆ. ಅವಳು ಹೆಂಗಿರೋಕ್ಕಾಗುತ್ತೆ ಹೇಳ್ರಿ? ಅಯ್ಯೋ ಇಲ್ಲಡಕ್ಕ ಶಾರದಕ್ಕ, ನಾವೇನು ಅವಳಿಗೇನು ಟಾರ್ಚರ್ ಕೊಡೋದಾಗ್ಲಿ ಅದೆಲ್ಲ ಏನು ಮಾಡಲ್ಲ ಕಣಕ್ಕ. ಹಾಂ ಅಯ್ಯೋ ನಾವಂತೂ ಅಂಥವೆಲ್ಲ ಏನು ಮಾಡಿಲ್ಲ. ಅವಳೇನೆ ಸೇವಂತಿರ್ನ ನಿಮಗೂ ಅವ್ರಿಗೂ ಆಗಲ್ಲ ಅಂಬೋದು ಗೊತ್ತೇ ಐತೆ. ಹಂಗಂದ್ರೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾಳೆ ಮೇಲ್ ಬಿದ್ದು. ಮಾತಾಡಿಸ್ತಾಳೆ. ಇವ್ರು ಮಾಡೋದಕ್ಕೆ ಕಣಮ್ಮ ನಾನು ಹಂಗೆ ಮಾಡ್ತಿರೋದು. ಇವ್ರ ಮ್ಯಾಗ್ಲ ಸಿಟ್ಟಿಗೆ ತಗೊಂಡೋಗಿ ನಾನು ಅವ್ರನ್ನೂ ಮಾತಾಡಿಸ್ತಾ ಇರೋದು. ಇವ್ರ ಮ್ಯಾಗ್ಲ ಸಿಟ್ಟು ನನಗೆ, ಇವ್ರ ಮೇಲೆ ಸಿಟ್ಟು, ಅದಕ್ಕೆ ನಾನು ಅವ್ರನ್ನ ಮಾತಾಡಿಸ್ತೋದು. ಇವ್ರು ಸರಿಯಾಗಿದ್ರೆ ನಾನು ಯಾಕಮ್ಮ ಮಾತಾಡಿಸ್ತೀನಿ? ಹಾಂ ಇವ್ ನನ್ನ ಮಗ ಯಾವಾಗಲೂ ಬರೀ ಸುತ್ತರಿಯೋದೇ ಆಗುತ್ತೆ ಊರಾಗೆ. ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಅಂತ ಅನ್ಕೊಟ್ಕೊಂಡು ನನಗೀಗ ಒಳ್ಳೆ ಮನೆ ಕೊಟ್ಬಿಟ್ಟೆ ಕಣಮ್ಮ. ನನಗಂತೂ ತುಂಬ ಬೇಜಾರಾಗುತ್ತೆ. ಎಂಥ ಮನೆ ಕೊಟ್ಬಿಟ್ಟಿದ್ವಿ ಅಂದ್ರೆ ನನ್ನ ಹೋಗು, ನಿನ್ಗೆ ಇನ್ಯಾರು ಸಿಗ್ಲಿಲ್ವೇ ಅನ್ಸುತ್ತೆ ನನಗೆ. ಈಗ ಏನೋ ಆಗೋದಾಯ್ತು, ಸುಮ್ಮನೆ ಎಲ್ಲ ಇದಕ್ಕೆ ಸದ್ರ ಆಗ್ತೀವಿ. ಈಗ ನಾವು ಬಿಡತ್ತ ಅಂತ ಅನುಸರಿಸಿದೀವಿ. ಏನೋ ಬಿಡು. ಈಗ ಗಂಡ ಹೆಂಡತಿ ಅಂದಮೇಲೆ ಒಂದು ಬರುತ್ತೆ ಹೋಗುತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಎಲ್ಲ ಬರೋದು ಸಹಜ. ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಏನು ಮಾಡೋಕ್ಕಾಗುತ್ತೆ ಹೇಳು? ಏನಾದ್ರೂ ಒಂದು ಸಮಸ್ಯೆಗಳು ಬಂದೇ ಬರ್ತಾವ, ಮನೆ ಅಂದಮೇಲೆ ಬಂದೇ ಬರ್ತಾವಮ್ಮ. ಅನುಸರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಕಳಿಸ್ರಾಕ. ಇವನ್ಗೂ ಹೇಳ್ತೀವಿ ಮಾತಾಡಬಾರ್ದು ಅಂತ. ಇವನು ಕೆಲ್ಸಕ್ಕೆ ಕಳಿಸ್ತೀವಿ, ದುಡಿತಾನೆ. ಅಯ್ಯೋ ಹೆಂಗ ಆಗುತ್ತೆ. ಹೋಗಿ ನಾವಂತೂ ಯಾಕನ ಕೊಟ್ಟು ಮದುವೆ ಮಾಡಿವಪ್ಪ. ಒಬ್ರ ಮ್ಯಾಲ ಸಿಟ್ಟಿಗೆ ಕೊಡಬಾರ್ದು ಅಂತ ಇವಾಗ ಗೊತ್ತಾಗ್ತೈತೆ. ಒಬ್ರ ಮ್ಯಾಲ ಸಿಟ್ಟಿಗೆ ನಾವು ಇವತ್ತು ಕೊಟ್ಟು ಮದುವೆ ಮಾಡಿದರೆ ಅಷ್ಟೇ. ಇವಾಗ ಇಂಥ ಪರಿಸ್ಥಿತಿ ಅನುಭವಿಸ್ಬೇಕಾಗುತ್ತೆ. ನಾವೇನೋ ಬಿಡತ್ತ ಅಂತೇಳಿ ಇವತ್ತು ಕೊಟ್ಟು ಮದುವೆ ಮಾಡಿದರೆ ನೋಡ್ರಿ ಎಂಥದ್ದಾಯ್ತು. ಅವಳ ಎದುರಿಗೆ ನೀವು ಚೆನ್ನಾಗಿ ಇಕ್ಕಬೇಕು ಅಂಬೋದು ಗೊತ್ತಾಗಲ್ವಾ ನೀವು? ಚೆನ್ನಾಗಿ ಇಕ್ಕಂತೀವಮ್ಮ. ನಿನ್ನ ಮಗಳು ಈಗ ಒಂದು ಸ್ವಲ್ಪ ಚೆನ್ನಾಗಿರ್ತಾಳೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿರಲ್ಲ. ಅಣ್ಣ ಇಲ್ವ? ಅಣ್ಣ ಇನ್ನೂ ಕರಿ. ಅಣ್ಣನ ತಗೋ ಮಾತಾಡ್ಕೊಂಡು ಕರ್ಕೊಂಡು ಹೋಗಕ್ಕಂತ ಬಂದಿದ್ದು. ಸುಮ್ಮನೆ ಯಾಕೆ ನಾಲ್ಕು ನೋಡ್ತಾರೆ ಅಷ್ಟೇ, ಜಗಳ ಮಾಡ್ಕೊಂಡ್ರಿ. ಇವಾಗ ನೀವು ಅಣ್ಣ ತಮ್ಮಳಿಗೆ ನೀವು ಸದ್ರ ಆಗ್ತೀರಾ, ನಾವು ಸದ್ರ ಆಗ್ತೀವಿ. ಎಲ್ಲರಿಗೂ ಸುಮ್ಮನೆ ಮೂರನೇವ್ರಿಗೆ ಸದ್ರ ಆಗ್ತೀವಿ. ಮೂರನೇವ್ರಿಗೆ ಸದ್ರ ಆಗೋದು ಬೇಡ. ಅದಕ್ಕೆ ಮತ್ತೆ ಮಾತಾಡ್ಕೊಂಡು ಅದೇನು ತೀರ್ಮಾನ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ದುಡಿತಾನೆ ಅವನು, ಕೆಲ್ಸಕ್ಕೆ ಹೋಗ್ತಾನೆ, ದುಡಿತಾನೆ. ಇವಳು ಏನು ಅವನ್ನ ಯಾವಾಗಲೂ ಒಂದು ಫೋನ್ ನೋಡೋಂಗಿಲ್ಲ, ಎಲ್ಲಾದರೂ ಹೊರಗಡೆ ಹೋಗಂಗಿಲ್ಲ, ಏನಿಲ್ಲ. ಹಂಗಿದು ಮಾಡ್ತಾ ಇದ್ದಾಳು ಇವಳು. ಅದಕ್ಕಾಗಿ ಈಗ ಕರಿ ಅಣ್ಣನ ಕರಿ ಮಾತಾಡೋಣ. ಶಾರದಕ್ಕ ನೀನು ಬೇಜಾರು ಮಾಡ್ಕೊಬೇಡ. ಅಣ್ಣನ ಕರೀಲಿ ಮಾತಾಡೋಣ. ಅಣ್ಣ ಯಾರು ಸರಿಯಾಗಿ ಮಾತಾಡುತ್ತೆ. ನೀವಿಬ್ರು ಸಿಟ್ಟು. ಅಣ್ಣ ಯಾರು ಸರಿಯಾಗಿ ಮಾತಾಡುತ್ತೆ. ಎಲ್ಲ ಏನಿಲ್ಲ, ಬರೀ ಊರಾಗೆ ಸುತ್ತಾಡಿತಾನೆ, ನಾಯಿ ಸುತ್ತಾಡ್ದಂಗೆ. ಯಾವಾಗಲೂ ಊರಾಗ ಓಡಾಡ್ತಾ ಇರೋದೇನೆ. ಏನು ಕೆಲಸ ಏನು ಮಾಡಲ್ಲ. ನನಗಲ್ಲ ಬೇಜಾರಾಗ್ಬಿಟ್ಟೈತೆ ಕಣಮ್ಮ, ನಿಜ ಬೇಜಾರಾಗ್ಬಿಟ್ಟೈತೆ. ಸಾಕಾಗಲಿಲ್ಲ ಅಂದ್ರೆ ಹೇಳ್ಬಿಡ್ರಿ ನನ್ನ ಮಗಳನ್ನ. ನಾವೆಲ್ಲ ನೋಡ್ಕೊಂತೀವಿ. ಈಗ ಯಾಕೆ ಬಂದಿದ್ರು ಕರ್ಕೊಂಡು ಹೋಗಕ್ಕೆ? ಏನಮ್ಮ ಈಗ ಯಾಕೆ ಬಂದಿದ್ರು ಕರ್ಕೊಂಡು ಹೋಗಕ್ಕೆ? ಅಣ್ಣ ಏನು ಅನುಸರಿಸ್ಕೋಬೇಕಣ್ಣ, ಏನು ಮಾಡೋಕ್ಕಾಗುತ್ತೆ ಹೇಳ್ರಿ? ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರ್ತವೆ. ಈಗ ನಿಮ್ಮ ಮಗಳೂ ತಪ್ಪು ಮಾಡಿದಾಳೆ, ನನ್ನ ಮಗನೂ ತಪ್ಪು ಮಾಡವನೆ, ಇಬ್ಬರು ತಪ್ಪು ಮಾಡವ್ರೆ. ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ಗಂಡ ಹೆಂಡತಿ ಜಗಳ ಮಲ್ಕೋವರೆಗೂ ಅಂತ ಹೇಳಿ ಗಾದೆನೇ ಐತೆ. ಇವಳು ಹಿಂಗೆ ಮಾಡಿದ್ರೆ ಹೆಂಗೆ? ಈಗ ಅವನು ಸುಮ್ಮನೆ ಇರ್ತಾನೆ. ಈಗ ಅವನು ಕೆಲಸ ಹುಡ್ಕಾಣ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅವನು. ಏನೋ ಒಂದು 2 ದಿನ ಕೆಲಸ ಇರಲ್ಲಪ್ಪ, ಅದಕ್ಕೆ ದುಡಿಯಲ್ಲ ಹಂಗೆ ಹಿಂಗೆ ಅಂತ ಏನಾನ ಮಾತಾಡಿದ್ರೆ ಈಗ ನೀವು ಆ ಸೇವಂತಿ ಎದುರಿಗೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಾನೇ ನೀವು ನನ್ನ ಮನೆಗೆ ಕೊಟ್ಟು ಮದುವೆ ಮಾಡಿದ್ದು. ನಾನು ಅಷ್ಟೇ. ನಾನು ಅವರ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಡು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮಗೂ ಆಸೆ ಇರುತ್ತೆ. ಅವ್ರ ಎದುರಿಗೆ ಇವತ್ತು ಎಷ್ಟು ಸದ್ರ ಆಗ್ತೀವಿ ಹೇಳ್ರಿ? ನಾವು ನೀವೆಲ್ಲ ಚೀಪ್ ಆಗಿಬಿಡ್ತೀವಿ. ಅವ್ರ ಮೇಲೆ ಸಿಟ್ಟಿಗೆ ಇವತ್ತು ನಾವು ಮದುವೆ ಮಾಡ್ಕೊಂಡಿರೋದು. ನೀವು ಅವ್ರ ಮೇಲೆ ಸಿಟ್ಟಿಗೆ ನಮ್ಮನಿಗೆ ಏನು ಕೊಟ್ಟಿರೋದು? ಅದಕ್ಕೇನೆ ಇವತ್ತು ಅವ್ರ ಎದುರಿಗೆಲ್ಲ ನಾವು ಚೀಪ್ ಆಗಬಾರ್ದು. ಈಗ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ, ಕಳಿಸ್ರಿ. ಏನೋ ಈಗ ನನ್ನ ಮಗನೇ ಒಂದು ತಪ್ಪು ಮಾಡಿರ್ಬೋದು, ಅವಳೇ ಒಂದು ತಪ್ಪು ಮಾಡಿರ್ಬೋದು. ಯಾರು ತಪ್ಪ ಯಾರು ಸರಿನ? ಗಂಡ ಹೆಂಡತಿ ತಪ್ಪು ಮಾಡಿದ್ದಾರೆ ಅಂದಮೇಲೆ ಈಗ ದೊಡ್ಡವರು ಸರಿ ತಿದ್ದಿ ಬುದ್ಧಿ ಹೇಳ್ಬೇಕು. ತಿದ್ದಿ ಬೈದು ಬುದ್ಧಿ ಹೇಳ್ಬೇಕು ದೊಡ್ಡವರಾಗಿರೋರು ನಾವು. ಅದಕ್ಕೇನೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಇದೆಯೋ ಸೊಸದ ಮಾತು. ಅದಕ್ಕೇನೆ ಅನುಸರ್ಸಕ್ಕಾಗಲ್ಲ. ನಾವು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನೀವು ನಾನು ಮಾಡಿಕ್ಕಿದ್ದು ಉಣ್ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು. ಹಂಗೆ ಅನ್ನೋದಿದ್ರೆ ಬರ್ತೀನಿ. ನೀನು ಅದನ್ನು ಮಾಡಿ ಇದನ್ನು ಮಾಡಿ, ನನಗೆ ಮುದ್ದೆ ಬೇಕು, ಅದು ಬೇಕು, ಇದು ಬೇಕು, ನಿಮ್ಮ ಮಾಮ ಮುದ್ದೆ ಮಾಡು, ನನಗೆ ಮುದ್ದೆ ಮಾಡು ಅಂತ ನಾನು ಹೇಳಿದ್ರೆ ಕೇಳಲ್ಲ. ನನ್ನ ಮಗ ಹತ್ತಿನಲ್ಲ ಇತ್ತಿನಲ್ಲ, ಅವ್ನು ಸಣ್ಣ ಮಗನ ಬಟ್ಟೆ ಒಗೆಯಕ್ಕೆಲ್ಲ ನನ್ನ ಕೈಲಾಗಲ್ಲ. ನಾನೆಲ್ಲ ಎಲ್ಲ ಮಾಡೋಣಮ್ಮ. ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇನೆ. ಮನೆಯಾಗಿದ್ಮೇಲೆ ಮಾಡ್ಬೇಕಣೆ ಇವಳೆ. ಸ್ವಲ್ಪ ಅರ್ಥ ಮಾಡ್ಕೊ. ಈಗ ಸನ್ವಿ ನಾವಿಬ್ರು ದೊಡ್ಡವರಾಗಿ ನಾವೆಲ್ಲ ನೋಡ್ಕೋಬೇಕು. ನನ್ನ ತಮ್ಮನ ಮದುವೆ ಆಗೋವರೆಗೂ, ಸ್ವಲ್ಪ ಮದುವೆ ಆಗೋವರೆಗೂ ಅಷ್ಟೇ. ಆಮೇಲೆ ಅವ್ನ ಸಂಸಾರ ಅವ್ನು ನೋಡ್ಕೊಂಡು ಅವ್ನು ಚೆನ್ನಾಗಿರ್ತಾನೆ. ಅಯ್ಯೋ ಸ್ವಲ್ಪ ಮದುವೆ ಆಗೋವರೆಗೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ಇವಾಗ ಹಂಗಂದ್ರೆ ಅವ್ನಿಗೆ ಬೇಜಾರಾಗಲ್ವಾ? ಅಲ್ಲ ನೀನೇ ಹೇಳು ಸಾನ್ವಿ, ನೀನೇನು ಮಾಡೋಕ್ಕಾಗುತ್ತೆ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಬಿಡು. ಹೋಗ್ಲಿ ಬಾ, ಬರ್ರಿ ಹೋಗೋಣ ಅಷ್ಟೇ. ನಾನು ಹೇಳ್ದಂಗೆ ಕೇಳಬೇಕು. ಹಂಗೆ ಹಂಗಿದ್ರೆ ಬರ್ತೀನಿ. ಸರಿ ಆಯ್ತಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ಮಾಡಿಕ್ಕಿದ್ದೆ ಉಮ್ತಿ. ಸರಿ ಆಯ್ತು ಬಾರಮ್ಮ. ಈಗ ಇದ್ರೆ ಸುಮ್ಮನೆ ಈಗ ಮಗ ಅಣ್ಣ ಹೆಂಡ್ತಿದ್ದು ಇಲ್ಲಿಗೆ ಮುಗಿಯಲ್ಲ ಕಣಮ್ಮ. ಇನ್ನು ಜೀವನ ಪರಿ ಅಂತ ಇರಬೇಕು. ನಿಮಗೆ ಈಗ ಗೊತ್ತಾಗಲ್ಲ, ಒಂದು ಹುಡುಗಿನ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಈಗ ಅವ್ನ ಮೈದನ್ನ ಎಲ್ಲಿಗೆ ಹೋಗ್ತಾನಮ್ಮ? ಮೈದನ್ನ ನೋಡ್ಕೊಂಬಕ್ಕಾಗಲ್ಲ ಅಂತಂದರೆ ಅವ್ನು ಎಲ್ಲಿಗೆ ಹೋಗ್ತಾನೆ ಹೇಳು?
ಅವ್ನು ಎಲ್ಲಿಗೆ ಹೋಗ್ತಾನೆ ನೀನು ಹೇಳಮ್ಮ. ನನ್ನ ಮಗ ಮನೆಯಲ್ಲಿ ಇರೋ ಅಂಥವನು, ಅವನಿಗೂ ಮದುವೆ ಮಾಡ್ತೀವಿ, ಮದುವೆ ಮಾಡಿದ್ಮೇಲೆ ಅವನು ಚೆನ್ನಾಗಿರ್ತಾನೆ. ಏನೋ ಅಡ್ಜಸ್ಟ್ ಮಾಡ್ಕೊಳ್ರಿ, ಏನ್ ಮಾಡೋಕ್ಕಾಗುತ್ತೆ. ಇಲ್ಲಡಮ್ಮ, ನೀವು ನನ್ನ ಮಗಳಿಗೆ ಇಲ್ಲದ್ದೆಲ್ಲನ ನೀವು ಮಾತಾಡೋದಾಗ್ಲಿ ಅಂಬೋದಾಗ್ಲಿ ಆಗ್ಲೆಲ್ಲ ಜಗಳ ಮಾಡೋದು ಮಾಡಬೇಡ್ರಿ. ಆ ಕಡೆ ನಮ್ಮ ಸೇವಂತಿ ಇದ್ರಿ ನನ್ನ ಮಗಳು ಸದ್ರ ಆಗಲ್ವಾ? ನೀವು ಮಾಡೋದಕ್ಕೆ ಅವಳು ಹೋಗಿ ಮಾತಾಡಿಸ್ತಾಳೆ, ನೀವು ಮಾಡೋದಕ್ಕೆ ನೀವು ಸರಿಯಾಗಿ ನೋಡ್ಕೊಂಡ್ರೆ ಅವಳು ಯಾಕೆ ಮಾತಾಡಿಸ್ತಾಳೆ? ಈಗ ಅವ್ರೊಂದೊಂದಿರ್ತಾರೆ, ಇವ್ರೊಂದೊಂದಿರ್ತಾರೆ, ಇದೇ ಆಟ ಸಾಧಿಸ್ಕೊಂಡು ಹೋದ್ರೆ ಆಗಲ್ಲ. ಕಳಿಸ್ಕೊಡಿ, ಕರ್ಕೊಂಡು ಹೋಗ್ತೀವಿ. ಈಗ ಗಂಡ ಹೆಂಡತಿ ಅಂದಮೇಲೆ ಇಬ್ರು ಜಗಳ ಆಡಿರ್ತಾರೆ, ಅತ್ತೆ ಸೊಸೆ ಅಂದಮೇಲೆ ಇಬ್ರು ಮಾತಾಡಿರ್ತಾರೆ. ಒಂದ್ ಕೈಯಿಂದ ಚಪ್ಪಾಳೆ ಸಾಧ್ಯನೇ ಇಲ್ಲ, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಬರೀ ನೀವಂದಿರೋದು ಹೇಳ್ಬಾರ್ದು, ಅವ್ರಂದಿರೋದು ಅವರು ಹೇಳ್ಬಾರ್ದು, ಅವ್ರಂದ್ರು ಇವ್ರಂದ್ರು, ಇದೇ ದ್ವೇಷ ಬೆಳೆಸ್ಕೊಂಡ್ರೆ ದ್ವೇಷ ಬೆಳಿತಾನೇ ಹೋಗುತ್ತೆ. ಇಲ್ಲಿ ಬಿಟ್ಟಾಕ್ಬಿಡ್ಬೇಡ, ಇನ್ನು ಹೊಸ ಜೀವನ ಶುರು ಮಾಡ್ಲಾಳ ಅಷ್ಟೇ ರೀ. ಆಯ್ತಮ್ಮ, ಅವಳು ಹೇಳ್ದಂಗೆ ಕೇಳ್ಕೊಂಡೆ ಇರ್ತೀವಿ, ಕರ್ಕೊಂಡು ಹೋಗ್ತೀವಿ. ಕಳಿಸ್ಕೊಂಡ್ ಕೊಡ್ರಿ. ಅವಳು ಏನು ಮಾಡಿರ್ತಾಳ ಅದು ನುಂಬ್ತೀವಿ. ತೀರಾ ನನ್ನ ಮಗನ ಸಣ್ಣ ಮಗನವ, ನಾನೇ ಬಟ್ಟೆ ಒಕ್ಕಂತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ? ಸಣ್ಣ ಮಗ ಅಲ್ವಾ, ನಾನು ಅದಕ್ಕೆ ಒಕ್ಕಂತೀನಿ ಅಂತ ನಾನೇನೆ. ಚೆನ್ನಾಗಿರ್ಬೇಕಂಬುದು ಅವಳಿಗೂ ಐತೆ. ನೀವು ಫಸ್ಟ್ ಅವಳನ್ನ ಒಳ್ಳೆ ತಂದಿಂದ ಮಾತಾಡಿಸ್ಕೊಂಡು ಒಳ್ಳೆ ರೀತಿ ಇರೋದು ನೋಡ್ರಿ. ನೀವು ಅದು ಬಿಟ್ಬಿಟ್ಟು ಅವಳ ಹತ್ರ ಹಿಂಗೆ ಹಿಂಗೆ ಅಂತ ಜೋರು ಮಾಡಕ್ಕೆ ನೋಡಿದ್ರೆ ಅವಳೇನೇನು ನನ್ನ ಮಗಳೇನು ಕಡಿಮೆ ಇಲ್ಲ, ಅವಳು ಜೋರು ಮಾಡ್ತಾಳೆ. ನನ್ನ ಮಕ್ಕಳನ್ನ ನಾವಿಬ್ರು ಹೆಣ್ಮಕ್ಳೇ ಆಗಿರ್ಬೋದು, ನಾವು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಚೆನ್ನಾಗಿ ಸಾಕಿದ್ದೀವಿ. ನಾವು ಯಾವತ್ತೂ ಅಷ್ಟೇ, ನಾವು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ನಾನು ಯಾವುದಕ್ಕೇನು ಕಡಿಮೆ ಮಾಡಿದ್ದೀನಿ ಅಂತ ಕೇಳ್ರಿ ನನ್ನ ಮಗಳಿಗೆ. ನಾವು ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಏನು ಸಾಕೋಕ್ಕಾಗಲ್ಲ ಅಂತ ನಿಮ್ಮ ಮನೆ ಕಳಿಸಿರೋದಾ? ಇಲ್ಲ ತಾನೇ? ಏನೋ ಸಂಪ್ರದಾಯ, ಮದುವೆ ಮಾಡಿದ್ಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕು ಇರಬೇಕು ಅನ್ನೋದು ಒಂದು ಸಂಪ್ರದಾಯ ಐತೆ. ಸಂಪ್ರದಾಯ ಅದು ಏನು ಸಂಪ್ರದಾಯ ನಡೆಸ್ಕೊಂಬಂದಿದ್ವಿ ಆ ಥರ ಕಳಿಸಿದ್ದೀವಿ. ಈಗ ಮದುವೆ ಆಗಲಿಲ್ಲ ಅಂದ್ರೆ ನನ್ನ ಮಗಳನ್ನ ಇಲ್ಲಿ ಇಟ್ಕೊಳ್ಬೇಕಾದ್ರೆ ಸಾಕ್ತಾ ಇದ್ದೆ, ನನಗೇನು ಇವಾಗೇನು ಊಟಕ್ಕೆ ಹಾಕೋ ಅಂತ ಯೋಗ್ಯತೆ ಇಲ್ಲ ಅಂತ ಅನ್ಕೋಬಿಡಿ. ಬಿಡೋಣ, ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀಯ? ಹಂಗೆ ಮಾತಾಡ್ಬಾರ್ದು ಬಿಡು. ಏನೋ ಈಗ ಆಗೋದಾಯ್ತು ಹೋಗೋದಾಯ್ತು ಬಿಡ್ರಿ, ಅಲ್ಲಿ ಬಿಟ್ಟಾಕಿ ಸುಮ್ಮನೆ ಆಗಬೇಕು. ಈಗ ಜಗಳ ಅನ್ನೋದು ಎರಡು ಕಡೆಯಿಂದಲೂ ಆಗಿರುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನು ಏನು ಮಾತಾಡಿಲ್ಲ, ನಾನು ಏನು ಅಂದಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನಾನು ಇವರಿಂದಲೇ ಎಲ್ಲ ಜಗಳ. ನಾನು ಹೇಳ್ದಂಗೆ ಕೇಳಲ್ವಾ, ಅವಾಗ ನಾನು ಮಾತಾಡ್ತೀನಿ. ಇವರಿಂದಲೇ ಜಗಳ, ನನ್ನಿಂದ ಅಲ್ಲ. ನನ್ನ ಅನ್ಬೇಡ್ರಿ, ಎರಡು ಕಡೆಯಿಂದ ಅಂತ ಅನ್ಬೇಡ. ಅತ್ತೆ ನೀನು ಸರಿಯಾಗಿ ಮಾತಾಡು. ನೀವು ಬಂದು ಇಲ್ಲಿ ಸೇರ್ಕೊಬಿಟ್ಟು ನೀವು ಇಲ್ಲಿ ಮಾತಾಡಿದ್ರೆ ನಾವು ಕೇಳಲ್ಲ. ಏನೋ ಅವಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಾಳೆ, ನಮ್ಮ ಅಕ್ಕ ಒಟ್ಟು ನಮ್ಮ ಮನೆ ಪರಿಸ್ಥಿತಿ ಹಿಂಗೈತಲ್ಲ, ಏನೋ ಒಂದು 2 ದಿನ ಇದ್ದು ಹೋಗ್ತೀನಿ ಅಂತ ಇದ್ದಾಳೆ ಪಾಪ. ಬಿಡತ್ತಾಗಿ 2 ದಿನ ಇರ್ತೀನಿ ಅಂತ ಇದ್ದಾಳೆ ಅವಳು ಪಾಪ. ಅವಾಗ ಬಂದಾಳು, ಹೋಗಿದ್ಲು ಮೊನ್ನೆ ಒಂದು 2 ದಿನ ಹೋಗಿ ಬಂದು ಎಲ್ಲ ಕಸ ಗಿಸ ಹೊಡೆದು ನೆಲಗಿಲ್ಲ ಒರೆಸಿ ಅಯ್ಯಪ್ಪನ ಮಾಡ್ಕೊಂಡು ಉಂಬುತ್ತೆ. ಅಯ್ಯಪ್ಪನೇನು ಸಿಂತಿಲ್ಲ ಹುಡುಗೇನು, ಅದಕ್ಕೆ ನಾನೇ ಇರಿಸ್ಕೊಂಡಿದ್ದೀನಿ. ಸರಿ ಆಯಿತು, ಕಳಿಸ್ಕೊಡ್ರಿ. ಈಗ ನಾವು ಮಾತಾಡಲ್ಲ, ಅವಳು ಮಾತಾಡೋದು ಬೇಡ. ಏನೋ ಈಗ ಆಗೋದಾಯ್ತು ಬಿಡ್ರಿ, ಹೋಗ್ಲಿ. ಏನೋ ಇನ್ನೇನು ಮಾಡೋಕ್ಕಾಗುತ್ತೆ, ಅನಿವಾರ್ಯ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ತಪ್ಪಾಯ್ತು ಬಾ ಸಾನ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ? ನಂದೇ ತಪ್ಪಾಯ್ತು, ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. ಬಾ ಹೋಗ, ನೀನೇನು ಮಾಡೋಕ್ಕಾಗುತ್ತೆ ಹೇಳು? ಈಗ ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದಿದ್ದೇನೆ. ಎಲ್ಲ ಆಡ್ಕೊಂತಾರೆ. ಚೆನ್ನಾಗಿರ್ಬೇಕು, ನಾವು ಎಲ್ಲರಿಗೂ ಚೆನ್ನಾಗಿರ್ಬೇಕು. ನಾವು ಏನಾದರೂ ಒಂದು ಸಾಧನೆ ಏನಾದ್ರು ಮಾಡಬೇಕು, ನಾವು ಹೊಸ ಮನೆ ಕಟ್ಟಿಸ್ಬೇಕು, ನಾವು ಚೆನ್ನಾಗಿರ್ಬೇಕು. ಎಲ್ಲರ ಕಣ್ಣು ಮುಂದೆನೂ ನಾವು ಚೆನ್ನಾಗಿ ತೋರಿಸ್ಬೇಕು, ಚೆನ್ನಾಗಿರ್ಬೇಕು ನಾವು. ಅವ್ರು ಹೆಂಗೆ ಇದಾರ ಆ ಲಕ್ಷಣನೂ ಅವರು ಅದಕ್ಕಿಂತ ಚೆನ್ನಾಗೇ ಇರ್ಬೇಕು ನಾವು. ಅದರಲ್ಲ ವೀಕ್ಷಕರೇ, ನನ್ನ ಸೊಸೆನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ಸಣ್ಣ ಮಗನ ಬಟ್ಟೆ ಒಗೆಯಲ್ಲ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಮಾಡಿಕ್ಕಿರೋದು ತಿನ್ನಬೇಕು ಅಂತ ಅಂದ್ಲು. ಸರಿ ಆಯ್ತು ಅಂತ ಇವಾಗ ಏನು ಮಾಡೋಕ್ಕಾಗಲ್ಲ, ನಾವು ಉಸಿರು ಬಿಡ್ದಂಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಅವತ್ತಿನ ಪರಿಸ್ಥಿತಿ ಹಂಗೈತಿ. ಈಗ ನಾವು ಹೇಳ್ದಂಗೆ ಅವ್ರು ಕೇಳಲ್ಲ, ನಾವು ಅವ್ರು ಹೇಳ್ದಂಗೆ ನಾವೇ ಕೇಳಬೇಕಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅವಳು ಹೇಳ್ದಂಗೆ ನಾವೇ ಕೇಳ್ತೀವಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.